ಸೊ ಒಂದಷ್ಟು ತಿಂಗಳ ಹಿಂದ್ಗಡೆ ಒಂದು ಟಾಪಿಕ್ಕು ಟ್ರೆಂಡಿಂಗಲ್ಲಿತ್ತು. ಬಹುಶಃ ನೀವು ಈ ಒಂದು ಟಾಪಿಕ್ ಬಗ್ಗೆ ಕೇಳೇ ಇರ್ತೀರ. ಒಂದಷ್ಟು ಜನ ಈ ಥರನೂ ಇರ್ತೀರ, ಇದ್ರ ಬಗ್ಗೆ ಕ್ಲೂ ಕೂಡ ಇರ್ಬೋದು. ಬಟ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಸಹ ಈ ಒಂದು ಟಾಪಿಕ್ ಟ್ರೆಂಡಿಂಗಲ್ಲಿರ್ತಿತ್ತು. ಬಹುಶಃ ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಸರ್ಬಿಯನ್ ಡ್ಯಾನ್ಸಿಂಗ್ ಲೇಡಿ. ಯಾವುದು ಒಂದು ಮಹಿಳೆ ಸ್ಟ್ರೀಟ್ಸ್ ಮೇಲ್ಗಡೆ ಡ್ಯಾನ್ಸ್ ಮಾಡ್ತಾ ಇರೋದನ್ನು ಜನರು ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ರು ಆ್ಯಂಡ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಯಿದ್ರು. ಸೊ ಇದ್ರ ಜೊತೆಗೇ ಇನ್ನೊಂದು ಒಂದು ಟಾಪಿಕ್ ಟ್ರೆಂಡಿಂಗಲ್ಲಿತ್ತು. ಬಹುಶಃ ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತು ಅಂತ, ಬಟ್ ಐ ಹೋಪ್ ನಿಮಗೆ ಗೊತ್ತಿರುತ್ತೆ. ಬಟ್ ಒಂದಷ್ಟು ಜನ ಇರ್ತೀರ, ಇದ್ರ ಬಗ್ಗೆ ಕ್ಲೂ ಕೂಡ ಇರ್ತಲೇ ಇರ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಟಾಪಿಕ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಟಾಪಿಕ್ ಹೆಸರೇ ಬಂದುಬಿಟ್ಟು ಸ್ಕಿನ್ ವಾಕರ್ಸ್ ಅಂತ. ಆ್ಯಕ್ಚುಲಿ ಸ್ನೇಹಿತರೆ, ನಮ್ಮ ಸದರ್ನ್ ಯುನೈಟೆಡ್ ಸ್ಟೇಟ್ಸ್ನ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪೀಪಲ್ ಕಮ್ಯುನಿಟಿ ಇದೆ. ಅದನ್ನು ನಾವು ನವೋಹಾ ಪೀಪಲ್ ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಸ್ಕಿನ್ ವಾಕರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯಿಂದ. ಸೊ ಆ ಒಂದು ನವೋಹಾ ಪೀಪಲ್ ಏನು ಹೇಳ್ತಾರೆ ಅಂದರೆ, ಈ ಒಂದು ಸ್ಕಿನ್ ವಾಕರ್ಸ್ ಹತ್ರ ಇರೋ ಒಂದು ಎಬಿಲಿಟಿ ಯಾವ ಥರ ಒಂದು ಸೂಪರ್ ನ್ಯಾಚುರಲ್ ಪಾರ್ಟ್ಸ್ ಅದರ ಹತ್ರ ಇರುತ್ತೆ ಅಂದರೆ, ಅವು ಯಾವುದೇ ಥರದ ಒಂದು ಶೇಪ್ ನಾವು ತೊಗೋಬೋದು. ವೆದರ್ ಇಟ್ ಬಿ ಎ ಡಾಗ್, ಕ್ಯಾಟ್, ವೂಲ್ಫ್, ಬೀರ್ ಆ್ಯಂಡ್ ಮೋರ್ ಒಬ್ಬ ಮನುಷ್ಯನ ಒಂದು ಹ್ಯೂಮನ್ ಶೇಪ್ ಕೂಡ ಅವು ತಗೊಳ್ತವೆ. ಯೋಚನೆ ಮಾಡಿ ಅವು ಯಾವ ಎಕ್ಸ್ಟೆಂಟ್ಗೆ ಪವರ್ಫುಲ್ ಇರ್ಬೋದು ಅಂತ. ಆ್ಯಂಡ್ ಅವ್ರು ಹೇಳೋ ಪ್ರಕಾರ ಈ ಒಂದು ಅದರ ಹತ್ರ ಇರೋ ಒಂದು ಎಬಿಲಿಟೀಸ್, ಅದರ ಹತ್ರ ಇರೋ ಪವರ್ಸ್ನ ಕೂಡ ಮನುಷ್ಯ ಆ ಒಂದು ಪವರ್ಸ್ನ ತಗೋಬೋದು. ಬಟ್ ಅವನಿಗೆ ತಮ್ಮದೇ ಫ್ಯಾಮಿಲಿಯಲ್ಲಿ ಇರೋ ಯಾರಾದರೂ ಒಬ್ಬ ಫ್ಯಾಮಿಲಿ ಮೆಂಬರ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅವರನ್ನು ಬಲಿ ಕೊಡಬೇಕಾಗುತ್ತೆ. ನಂತರ ಆ ಒಬ್ಬ ಮನುಷ್ಯ ಆ ಒಂದು ಪವರ್ಸ್ನ ಗೇನ್ ಮಾಡ್ಕೋತಾನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಆ ಮನುಷ್ಯನ ಹತ್ರ ಯಾವುದೇ ಬೇರೆ ಒಬ್ಬ ಮನುಷ್ಯನಿಗೆ ಶಾಪ ಅಂದರೆ ಕರ್ಸ್ ಮಾಡುವಂಥ ಒಂದು ಪವರ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಒಬ್ಬ ಮನುಷ್ಯ ಯಾರನ್ನು ಕರ್ಸ್ ಮಾಡ್ತಾನೆ, ಆ ಒಂದು ಶಾಪ ಬೇರೆಯವನ ಜೀವ ತೆಗೆಯೋವರೆಗೂ ಆ ಒಂದು ಶಾಪ ಮುಕ್ತಾಯ ಆಗಲ್ಲ. ಸೊ ಇನ್ನೊಂದು ಸ್ಪೆಷಾಲಿಟಿ ಈ ಒಂದು ಸ್ಕಿನ್ ವಾಕರ್ಸ್ ಬಗ್ಗೆ ಹೇಳೋದಾದರೆ ಏನಂದರೆ ಸ್ನೇಹಿತರೆ, ಈ ಒಂದು ಸ್ಕಿನ್ ವಾಕರ್ಸ್ ಒಬ್ಬ ಮನುಷ್ಯನ ಧ್ವನಿನ ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಮಿಮಿಕ್ ಮಾಡ್ತವೆ. ಸಪೋಸ್ ನಿಮ್ಮ ಅಕ್ಕಪಕ್ಕ ಒಂದು ಸ್ಕಿನ್ ವಾಕರ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ಸ್ಕಿನ್ ವಾಕರ್ ಏನಾದರೂ ತನ್ನ ಧ್ವನಿನ ಚೇಂಜ್ ಮಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಮಾತಾಡ್ತಾ ನಿಲ್ತು ಅಂದರೆ 100% ಶ್ಯೂರ್ ನೀವು ಅದನ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಅಕ್ಯುರೇಟಾಗೆ ಆ ಒಂದು ಸ್ಕಿನ್ ವಾಕರ್ಸ್ ಧ್ವನಿನ ಇಮಿಟೇಟ್ ಮಾಡ್ತವೆ. ಹಾಗೆಯೇ ಆ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್, ನಾನು ಏನು ಹೇಳಿದೆ, ಆ ಒಂದು ಪೀಪಲ್ ಅವರು ಅದಕ್ಕೆ ಇಟ್ಟಿರುವಂಥ ಒಂದು ಹೆಸರು ಏನಂದರೆ ಈನಾಲ್ ಡೋಶಿ ಅಂತ. ಅಂದರೆ ದ ಒನ್ ಹೂ ವಾಕ್ಸ್ ಆನ್ 4 ಅಂತ. ನಮ್ಮ ಥರ ಒಂದು ಕಾಮನ್ ಪೀಪಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅದನ್ನು ಸ್ಕಿನ್ ವಾಕರ್ ಅಂತ ಕನ್ವೀನಿಯೆಂಟಾಗಿ ನಾವು ಅದನ್ನು ರೆಫರ್ ಮಾಡ್ತೀವಿ ಹೊರತು ಅದರ ಒಂದು ರಿಯಲ್ ಹೆಸರು ಬಂದುಬಿಟ್ಟು ಈನಾಲ್ ಡೋಶಿ ಅಂತ. ಸೊ ಸ್ನೇಹಿತರೆ, ಈ ಒಂದು ಸ್ಕಿನ್ ವಾಕರ್ ಹತ್ರ ಯಾವ ಥರದ ಒಂದು ಪವರ್ಫುಲ್ ಸೂಪರ್ ನ್ಯಾಚುರಲ್ ಪಾರ್ಟ್ಸ್ ಇದೆ ಅಂದರೆ, ತುಂಬಾ ಈಸಿಯಾಗೆ ತುಂಬಾ ಸೂಪರ್ ಫಾಸ್ಟಾಗಿ ಓಡ್ತವೆ ಆಯಿತಾ ಈ ಒಂದು ಸ್ಕಿನ್ ವಾಕರ್ಸ್. ಹಾಗೆಯೇ ತುಂಬ ಹೈ ಎಲಿವೇಟೆಡ್ ಸ್ಟೀಪ್ಸ್ಗಳನ್ನ ತುಂಬ ಈಸಿಯಾಗಿ ಹತ್ತವೆ. ಸೊ ಅವುಗಳಿಗೆ ಈ ದೊಡ್ಡ ಮೌಂಟೇನ್ಸ್ನ ಹತ್ತೋದು, ಮರಗಳನ್ನ ಹತ್ತೋದು ದೊಡ್ಡ ಚಾಲೆಂಜಿಂಗ್ ವಿಷಯನೇ ಅಲ್ಲ. ಹಾಗೆಯೇ ಇವುಗಳು ತುಂಬಾ ದೂರದ ತನಕ ಜಂಪ್ ಆಗ್ತವೆ. ಸರಿಸುಮಾರು ಒಂದು 2 to 3 feet ತನಕ ಜಂಪ್ ಆಗುವಷ್ಟು ಎಬಿಲಿಟಿ ಈ ಸ್ಕಿನ್ ವಾಕರ್ಸ್ ಹತ್ರ ಇರುತ್ತೆ. ಸೊ ಸ್ನೇಹಿತರೆ, ನಾನು ಇನ್ನೊಂದು ಹೇಳೋದನ್ನ ಮರ್ತೆ. ಆ್ಯಕ್ಚುಲಿ ಏನಂದರೆ, ಈ ಸ್ಕಿನ್ ವಾಕರ್ಸ್ ಸಿಕ್ಕಾಪಟ್ಟೆ ತುಂಬಾ ಸ್ಟ್ರಾಂಗ್ ಇರ್ತವೆ ಆಯಿತಾ. ನಾನು ಮೊದಲೇ ಹೇಳಿದಾಗೆ ಈ ಒಂದು ಸ್ಕಿನ್ ವಾಕರ್ಸ್ನ ಪವರ್ ಒಬ್ಬ ಮನುಷ್ಯ ಕೂಡ ಗೇನ್ ಮಾಡ್ಕೋಬೋದು. ಆ್ಯಸ್ ಅ ರಿಸಲ್ಟ್ ಅವನು ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡಬೇಕು. ಅದರಲ್ಲಿ ಅವನು ತನ್ನದೇ ಆದಂತಹ ಒಬ್ಬ ಫ್ಯಾಮಿಲಿ ಮೆಂಬರ್ನ ಸ್ಯಾಕ್ರಿಫೈಸ್ ಮಾಡಬೇಕು. ಆ್ಯಕ್ಚುಲಿ ಇದ್ರ ಹಿಂದ್ಗಡೆ ಇರೋ ಒಂದು ಲಾಜಿಕ್ ಏನಂತ ನಾನು ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಸ್ಯಾಕ್ರಿಫೈಸ್ ಮಾಡೋದ್ರಿಂದ, ಮನುಷ್ಯ ಸಾಯೋದ್ರಿಂದ ಈ ಸ್ಕಿನ್ ವಾಕರ್ಸ್ಗಳು ತಮ್ಮ ಒಂದು ಫಿಸಿಕಲ್ ಸ್ಟ್ರೆಂತ್ ಹಾಗೆ ಮೆಂಟಲ್ ಸ್ಟ್ರೆಂತ್ ಹೆಚ್ಚಿಗೆ ಮಾಡ್ಕೋತವೆ.
ಆ್ಯಸ್ ಅ ರಿಸಲ್ಟ್ ಅವು ಡೇ ಬೈ ಡೇ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಆ್ಯಂಡ್ ಯಾರು ಅದನ್ನು ರಿಚುವಲ್ನ ಪರ್ಫಾರ್ಮ್ ಮಾಡ್ತಾರೆ ನೋಡಿ, ಆ ಒಬ್ಬ ವ್ಯಕ್ತಿ ಆ ಒಂದು ಸ್ಕಿನ್ ವಾಕರ್ಸ್ನ ಪವರ್ನ ಗೇನ್ ಮಾಡ್ಕೊಡೋದಲ್ಲದೆ ಹಣ ಮತ್ತು ಸಂಪತ್ತಿನ ಒಂದು ದೃಷ್ಟಿಕೋನದಲ್ಲೂ ಕೂಡ ಅವನು ಡೇ ಬೈ ಡೇ ಹಿ ವಿಲ್ ಗ್ರೋ, ಮುಂದಿನ ದಿನಗಳಲ್ಲಿ ಬೆಳೀತಾ ಹೋಗ್ತಾನೆ. ಆ್ಯಕ್ಚುಲಿ ಇದೇ ಒಂದು ಮೇನ್ ರೀಸನ್ಗೋಸ್ಕರ ಜನರು ಈ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡ್ತಾರೆ. ಸಪೋಸ್ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಈ ಒಂದು ಸ್ಕಿನ್ ವಾಕರ್ಸ್ನ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ನವಾಹೋ ಪೀಪಲ್ ಅವರಿಂದ, ಹೌಲ್ವಾ ಸ್ನೇಹಿತರೆ? ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಸಪೋಸ್ ನೀವೇನಾದರೂ ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜನರ ಹತ್ರ ಇದ್ದೀರಾ ಅಂದರೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಇಟ್ಸ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್. ಸಪೋಸ್ ನೀವು ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೂ ಕೂಡ ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ನೀವೇನಾದರೂ ಅದರ ಬಗ್ಗೆ ಹೆಚ್ಚು ಕಡಿಮೆ ಏನಾದರೂ ಮಾತಾಡಿಬಿಟ್ರೆ ನೀವೇ ಹೆಚ್ಚು ಕಡಿಮೆ ಆಗೋ ಒಂದು ಪಾಸಿಬಿಲಿಟೀಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಆ್ಯಕ್ಚುಲಿ ಬಿಲೀವ್ ಏನಂದರೆ, ಈಗ ಸಪೋಸ್ ಈ ಸ್ಕಿನ್ ವಾಕರ್ಸ್ ಬಗ್ಗೆ ಮಾತಾಡೋರಾಗಲಿ, ಫಾರ್ ಎಕ್ಸಾಂಪಲ್ ನಾನು, ಹಾಗೆ ಈ ಒಂದು ಟಾಪಿಕ್ ಬಗ್ಗೆ ಯಾರಿಗೆಲ್ಲ ಕೇಳೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸಪೋಸ್ ಎಕ್ಸಾಂಪಲ್ ನೀವು, ಸ್ಕಿನ್ ವಾಕರ್ಸ್ ಈ ಇಬ್ಬರು ವ್ಯಕ್ತಿಗಳನ್ನ ಅಟ್ಯಾಕ್ ಮಾಡುವಂತಹ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ. ಸಪೋಸ್ ನೀವು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಿರುವಾಗ ಅಥವಾ ಟಿಕ್ಟಾಕ್ ಅನ್ನೋ ಒಂದು ಆ್ಯಪ್ ಈಗ ಬ್ಯಾನ್ ಆಗಿದೆ, ಅದನ್ನು ಸ್ಕ್ರೋಲ್ ಮಾಡ್ತಿರುವಾಗ ಸಪೋಸ್ ಈ ಒಂದು ಸ್ಕಿನ್ ವಾಕರ್ಸ್ಗೆ ರಿಲೇಟೆಡ್ ಆಗಿರೋ ಒಂದು ಟಾಪಿಕ್ ಏನಾದರೂ ಬಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಜನರು ಇದನ್ನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಅಡ್ರೆಸ್ ಮಾಡಿರ್ತಾರೆ, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಕಮೆಂಟ್ ಹಾಕಿರ್ತಾರೆ. ಕೆಲವರಂತರೂ ಅದನ್ನು ಲೈಕ್ ಕೂಡ ಮಾಡಿರ್ತಾರೆ. ಹೌದು ಸ್ನೇಹಿತರೆ, ಈ ಒಂದು ಟಾಪಿಕ್ ಬಗ್ಗೆ ಇದ್ರ ಬಗ್ಗೆ ಈ ಸ್ಕಿನ್ ವಾಕರ್ಸ್ ಬಗ್ಗೆ ಗೊತ್ತಿರೋರಿಗೆ ಇದರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದ್ದರಿಂದ ಅವರು ಯಾವುದೇ ಥರದ ಒಂದು ಕೆಟ್ಟ ಕಮೆಂಟ್ಸ್ ಆಗಲಿ ಅವರು ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಅದನ್ನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಅವರು ಅಡ್ರೆಸ್ ಮಾಡ್ತಾರೆ. ನೀವು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಿ. ಸೊ ಸ್ನೇಹಿತರೆ, ಇವಾಗ ನಮ್ಮ ತಲೆಯಲ್ಲಿ ಓಡೋದು ಒಂದು ಪ್ರಶ್ನೆ ಏನಂದರೆ, ಸಪೋಸ್ ನಮ್ಮ ಎದುರುಗಡೆ ಸ್ಕಿನ್ ವಾಕರ್ ಬಂದರೆ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ನಾರ್ಮಲ್ ಹ್ಯೂಮನ್ ಬೀಯಿಂಗಿಂದ? ಎಸ್, ಆಬ್ವಿಯಸ್ಲಿ ಅವುಗಳು ಹ್ಯೂಮನ್ನ ಎಕ್ಸಾಕ್ಟ್ ರೆಪ್ಲಿಕಾ ಶೇಪ್ ತಗೊಳ್ಳುತ್ತೆ, ಆದರೆ ಒಂದಷ್ಟು ಮೈನರ್ ಡಿಫ್ರೆನ್ಸಿಯೇಷನ್ ಇದೆ. ಯಾವುದನ್ನು ನೀವು ಈಸಿಯಾಗಿ ಕಂಡು ಹಿಡಿಬೋದು, ಅದು ಸ್ಕಿನ್ ವಾಕರೋ ಅಥವಾ ನಾರ್ಮಲ್ ಹ್ಯೂಮನ್ ಬೀಯಿಂಗೋ ಅಂತ. ಆ್ಯಕ್ಚುಲಿ ಏನಂದರೆ ಸ್ನೇಹಿತರೆ, ಈ ಸ್ಕಿನ್ ವಾಕರ್ಸ್ಗಳೇನಿದೆ, ಕೆಲವು ಒಂದಷ್ಟು ಮಸಲ್ಸ್ನ ಅವು ಮೂವ್ ಮಾಡ್ಬೋದು, ಯಾವುದು ನಾರ್ಮಲ್ ಪರ್ಸನ್ ಮೂವ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಇಸ್ 100% ಇಂಪಾಸಿಬಲ್, ಅದಾಗೋದೇ ಇಲ್ಲ. ಸಪೋಸ್ ಫಸ್ಟ್ ಡಿಫ್ರೆನ್ಸ್ ನಾನು ಹೇಳ್ತೀನಿ ನೋಡಿ. ಈ ಸ್ಕಿನ್ ವಾಕರ್ಸ್ಗಳು ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಮ್ಮ ಐಲಿಡ್ಸ್ ಏನಿದೆ, ಐಲಿಡ್ಸ್ನ ಸ್ಟ್ರೈಟಾಗಿ ಪಾಯಿಂಟ್ ಮಾಡ್ತಿರುವಾಗ ಒಂದಷ್ಟು ಗ್ಯಾಪ್ ಇದೆ ಅಲ್ವಾ? ಬಟ್ ಆದರೆ ಸ್ಕಿನ್ ವಾಕರ್ಸ್ಗಳ ಒಂದು ಇದರಿಂದ ಪಾಯಿಂಟ್ ಆಫ್ ವ್ಯೂವಿಂದ ಯಾವುದೇ ಥರದ ಒಂದು ಐಲಿಡ್ಸಲ್ಲಿ ನಿಮಗೆ ಗ್ಯಾಪನ್ನು ಕಾಣಿಸೋದಿಲ್ಲ, ಕಂಪ್ಲೀಟ್ ಐಲಿಡ್ಸ್ ಕಾಣಿಸುತ್ತೆ. ಯಾವುದೇ ಥರದ ಈ ಒಂದು ವೈಟ್ ಅದನ್ನು ಸ್ಕಿನ್ ವಾಕರ್ಸಲ್ಲಿ ಕಾಣಿಸಲ್ಲ. ಹಾಗೆಯೇ ನಾವು ಈ ಐ ಮಸಲ್ಸ್ ಏನಿದೆ, ಐ ಮಸಲ್ಸ್ನ ಮೂವ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಬಟ್ ಸ್ಕಿನ್ ವಾಕರ್ಸ್ಗಳು ಸ್ವಲ್ಪ ಮೈನರಾಗೆ ಆ ಒಂದು ಮಸಲ್ಸ್ನ ಮೂವ್ ಮಾಡ್ತವೆ. ಸೊ ಇದಷ್ಟು ಒಂದಷ್ಟು ಪಾಯಿಂಟ್ಸ್ ಯಾವುದು ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹಾಗೆಯೇ ಇನ್ನೊಂದೇನೆಂದರೆ, ಈ ಸ್ಕಿನ್ ವಾಕರ್ಸ್ಗಳು ಹೈಟಲ್ಲಿ ತುಂಬಾ ದೊಡ್ಡದಾಗೆ, ನಾಟ್ ಜಸ್ಟ್ ಓನ್ಲಿ ದ ಹೈಟ್, ಮಸಲ್ಸ್ ಆಗಿರ್ಬೋದು, ಇದರಲ್ಲಿ ಸಿಕ್ಕಾಪಟ್ಟೆ ವಾಸ್ಟ್ ಆಗಿರ್ತವೆ. ಸಪೋಸ್ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ನ ಎಷ್ಟು ವಾಸ್ಟ್ ಆಗಿರ್ಬೋದು, ಅದಕ್ಕಿಂತ 3 ಟೈಮ್ಸ್, ಅದಕ್ಕಿಂತ 3 ಪಟ್ಟು ಜಾಸ್ತಿ ಸ್ಕಿನ್ ವಾಕರ್ಸ್ಗಳು ವಾಸ್ಟ್ ಇರ್ತವೆ. ಹಾಗೆಯೇ ಇದು ಒನ್ ಆಫ್ ದ ಬೆಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಈಗ ಹೇಳೋದು ನಾನು. ಮೋಸ್ಟ್ಲಿ ಇದರಿಂದ ಈಸಿಯಾಗೆ ಕಂಡು ಹಿಡಿಬೋದು. ಆ್ಯಕ್ಚುಲಿ ಸ್ಕಿನ್ ವಾಕರ್ಸ್ ಅಕಸ್ಮಾತ್ ಆ ಒಂದು ಸ್ಕಿನ್ ವಾಕರ್ ಏನಾದರೂ ಒಬ್ಬ ಮನುಷ್ಯನ ಒಂದು
ಒಂದು ದೇಹನ ಅಥವಾ ಒಂದು ರೆಪ್ಲಿಕಾನ ತೊಗೊಂಡಿತ್ತು ಅಂದರೆ ಆ ಒಂದು ಸ್ಕಿನ್ ವಾಕರ್ ಆ ಒಂದು ಮನುಷ್ಯನ ಬಾಡಿಯಿಂದ ಕೆಟ್ಟದಾಗೆ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಅಂದ್ಕೊಳ್ಳಿ, ಒಂದು ಕೊಳ್ತು ಹೋಗಿರೋ ಒಂದು ಸ್ಮೆಲ್. ಈಗ ಸಪೋಸ್ ಒಂದು ಡೆಡ್ ಬಾಡಿನ ನೀವೇನಾದರೂ ಮೋರ್ ದ್ಯಾನ್ 2 ಮಂತ್ 3 ಮಂತ್ ಇಟ್ಕೊಂಡ್ರೆ ಒಂದು ಸ್ಮೆಲ್ ಬರುತ್ತೆ ಗೊತ್ತಾ? ಸೊ ಆ ಥರ ಒಂದು ಸ್ಮೆಲ್ ಆ ಒಂದು ಬಾಡಿಯಿಂದ ಬರ್ತಿರುತ್ತೆ. ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಇದು ಸ್ಕಿನ್ ವಾಕರ್ ಅಥವಾ ಹ್ಯೂಮನ್ ಬೀಯಿಂಗ್ ಅಂತ. ಸೊ ಈ ಒಂದು ಸ್ಕಿನ್ ವಾಕರ್ಸ್ ಒಂದು ಯಾವುದೇ ಥರದ ಒಂದು ಆ್ಯನಿಮಲ್ನ ಒಂದು ರೆಪ್ಲಿಕಾ ಕೂಡ ಅವು ತೊಗೋಬೋದು. ಆದರೆ ಈ ಸ್ಕಿನ್ ವಾಕರ್ಸ್ ಒಂದು ಆ್ಯನಿಮಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುವಾಗ ಯಾವುದಾದ್ರೂ ಒಂದು ಬಾಡಿ ಪಾರ್ಟ್ಸಲ್ಲಿ ಡಿಫೆಕ್ಟ್ ಅಂತೂ ನಿಮಗೆ ಈಸಿಯಾಗಿ, ಅಂದರೆ ತುಂಬಾ ಆಬ್ಸರ್ವ್ ಮಾಡಬೇಕು. ಅದಕ್ಕೆ ಸುಮ್ಮನೆ ಮೇಲ್ಗಡೆ ಎಲ್ಲ ಕಾಣಿಸೋದಿಲ್ಲ, ತುಂಬ ಆಬ್ಸರ್ವ್ ಮಾಡಿ ನೋಡಿದ್ರೆ 100% ಯಾವುದಾದ್ರೂ ಒಂದು ಡಿಫೆಕ್ಟ್ ಕಾಣುತ್ತೆ. ಆ್ಯಕ್ಚುಲಿ ಏನಂದರೆ ಇನ್ ಆ್ಯನಿಮಲ್ ಕೇಸಲ್ಲಿ ಅವು 100% ಟ್ರಾನ್ಸ್ಫಾರ್ಮ್ ಆಗೋದಕ್ಕಾಗೋದಿಲ್ಲ ಸ್ಕಿನ್ ವಾಕರ್ಸ್ಗಳಿಗೆ. ಹಾಗೆಯೇ ನಾನು ಆಗಲೇ ಏನು ಹೇಳಿದ್ದೆ ಅಲ್ವಾ, ಸಪೋಸ್ ಸ್ಕಿನ್ ವಾಕರ್ಸ್ಗಳು ಹ್ಯೂಮನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಿರುವಾಗ ನಾರ್ಮಲ್ ಹ್ಯೂಮನ್ ಕಂಪ್ಯಾರಿಸನ್ಗೆ ತುಂಬ ವಾಸ್ಟ್ ಆಗಿರುತ್ತೆ. ಸೊ ಅದೇ ಒಂದು ಸೇಮ್ ಅಪ್ಲಿಕೇಬಿಲಿಟಿ ಅನಿಮಲ್ಸ್ ಕೇಸಲ್ಲೂ ಅಪ್ಲೈ ಆಗುತ್ತೆ. ಸಪೋಸ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ, ನೀವು ನಾರ್ಮಲ್ ಹೈಟ್ ಇದ್ರದ್ದು ಯಾವುದು ನಾಯಿಯ ಒಂದು ಡಾಗ್ ನಾರ್ಮಲ್ ಹೈಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗೊತ್ತಲ್ವಾ ನಾಯಿದು ನಾರ್ಮಲ್ ಹೈಟ್ ಎಷ್ಟಿರುತ್ತೆ ಅಂತ? ಅದಕ್ಕಿಂತ 2 to 3 ಟೈಮ್ಸ್ ಜಾಸ್ತಿ ಇರುತ್ತೆ ಸ್ಕಿನ್ ವಾಕರ್ಸು. ಓಕೆನಾ? ಸೊ ಇದರಿಂದ ನೀವು ಈಸಿಯಾಗೆ ಅದನ್ನ ಐಡೆಂಟಿಫೈ ಮಾಡ್ಬೋದು. ಹಾಗೆಯೇ ಹ್ಯೂಮನ್ ಕೇಸಲ್ಲಾದರೂ ಸರಿ, ಅನಿಮಲ್ ಕೇಸಲ್ಲಾದರೂ ಸರಿ, ಈ ಸ್ಕಿನ್ ವಾಕರ್ಸ್ ಕಣ್ಗಳು ಡೀಪ್ ಆರೆಂಜ್ ಅಥವಾ ಡೀಪ್ ರೆಡ್ ಆಗಿರುತ್ತೆ. ಸೊ ಬಹುಶಃ ಅಂದ್ಕೊಂಡಿದ್ದೀನಿ ಈಸಿಯಾಗಿ ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ನೀಡಿ. ಹಾಗೆ ಇಷ್ಟ ಆಗದೇ ಇದ್ದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ನಾನು ಅದಕ್ಕಿಂತ ಮುಂಚೆ ಒಂದು ಹೇಳೋದೇ ಮರೆತುಬಿಟ್ಟೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ. ಈ ವರ್ಷ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ನಿಮಗೆ ಸಿಗಲಿ. ಹಾಗೆ ಒನ್ ಆಫ್ ದ ಬೆಸ್ಟ್ ಇಯರ್ ಆಗಲಿ ನಿಮ್ಗಳಿಗೆ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.